ಬನ್ನಿ ಚಾಲಕರೇ, ಪಟು ಚಾಲಕರೇ, ಬುದ್ಧಿಯನ್ನು ಚುರುಕುಗೊಳಿಸಿ ಬನ್ನಿ, ನಿದ್ದೆಯನ್ನು ದೂರವಿರಿಸಿ ಬನ್ನಿ. ಧೈರ್ಯದ ಚಿಲುಮೆಗಳಾಗಿ ಬನ್ನಿ, ಹೋರಾಟಕ್ಕೆ ಸಿದ್ಧರಾಗೋಣ ಬನ್ನಿ. ವೃತ್ತಿ ಧರ್ಮಕ್ಕೆ ಬದ್ಧರಾಗಿ ಬನ್ನಿ, ಅಳಿಲು ಸೇವೆಯನ್ನು ಮಾಡೋಣ ಬನ್ನಿ. ಎಲ್ಲರೂ ಒಂದೆಡೆ ಸೇರೋಣ, ಪರಿಹಾರ ಮಾರ್ಗವ ಹುಡುಕೋಣ. ಮೂರು ಚಕ್ರದ ಆಸರೆಯಲ್ಲಿ ಎಳೆಯುತ್ತೇವೆ ನಮ್ಮ ತೇರು. 100 ದಿನದ ಬದುಕನ್ನು ಹಾಯಾಗಿ ಕಳೆಯಲು ಬಿಡದವರು ಇಲ್ಲಿ ಯಾರು. ಬಿಟ್ರೆ ಏನು ಗೊತ್ತಿಲ್ಲ, ಜೀವನಾಧಾರ ಬೇರೆನೂ ಇಲ್ಲ. ಇವತ್ತಿ ಕಲ್ಕೊಂಡ್ರೆ ಬದುಕೋಕಾಗಲ್ಲ. ದಾಖಲೆಗಳಿರ್ತಿವೆ ಸಂಪೂರ್ಣ ಸತ್ಯ, ನಮ್ಮ ಹೋರಾಟವು ನಡೆಯಲಿ ನಿತ್ಯ. ಎಲೆಕ್ಟ್ರಿಕಲ್ ಮಸೂದೆ ಅನುಷ್ಠಾನ, ತಪ್ಪಿದ ದಿಕ್ಕನ್ನು ಸರಿಪಡಿಸೋಣ. ಮೌನವ ಎಲ್ಲರೂ ಮುರಿಯೋಣ, ಎಲ್ಲರೂ ಒಂದೆಡೆ ಸೇರೋಣ, ಪರಿಹಾರ ಮಾರ್ಗವ ಹುಡುಕೋಣ. ಬದುಕು ಕಟ್ಕೊಂಡಿದ್ವಿ ನಾವು ಈ ಆಟೋ ಸ್ಟ್ಯಾಂಡ್ಗಳಲ್ಲೇ, ಆಯ್ಸು ಪೂರ್ತಿ ನಡು ರಸ್ತೆ ಮೇಲೆನೆ ಕಳೆದವರು ನಾವು ಇಲ್ಲೇ. 20 ದಶಕದ ಅವಧಿಯಿಂದ ನಾವೇ ಈ ನಗರದ ನಿಜವಾದ ಸೇವಕರು. ಸ್ಥಳೀಯರಾದ್ರೂ ನಮ್ಮ ಹಕ್ಕನ್ನೇ ಕಳ್ಕೊಂಡು ವಂಚನೆಗೆ ಹೀಗೆ ಒಳಗಾದೆವು. ನಯವಂಚಕರ ನ್ಯಾಯಕ್ಕೊಳಗಾಗಿ ಇಂದು ನಾವು ಮೂಕ ಪ್ರೇಕ್ಷಕರು. ಅನ್ಯಾಯಕ್ಕೆ ಬ್ರೇಕ್ ಹಾಕಲೇಬೇಕು, ನ್ಯಾಯವ ಪಡೆಯಲು ಮುಂದಾಗಲೇಬೇಕು. ತಪ್ಪಿತಸ್ಥರ ಮಟ್ಟ ಹಾಕಲೇಬೇಕು, ಶಿಕ್ಷೆಗೆ ಗುರಿಯಾಗಿಸಲು ನಾವು ಜಯ ಸಾಧಿಸಬೇಕು. ಇಲ್ಲಿ ಕಣ್ಕಟ್ಟು ಮಾಡೋರು ಪೊಲೀಸ್ ಆಯುಕ್ತರಲ್ಲದೆ ಮತ್ತಿನ್ಯಾರು. ಪಾಲಿಕೆಯ ಆಯುಕ್ತರು ನಿಲ್ದಾಣ ಪಾಲ್ ಮಾಡಿದ್ರು, ಶಾಸಕರು ದುಡ್ಡು ಕಂಚಿ ಫೇಲಾದ್ರು, ಸಂಸದರು ಬೆಂತಟ್ಟಿ ಸುಮ್ಮನಾದ್ರು. ನಮ್ದೋರ್ಗೆ ಕೈ ಕೊಟ್ಟು ಊರ್ ಬಿಟ್ರು, ದೊಡ್ಡೋರು ಗಂಟ್ ಮೂಟೆ ಕಟ್ಬಿಟ್ರು. ನಡು ದಾರಿಲೇ ನಮ್ಮ ಕೈ ಬಿಟ್ರು. ಹೈಕೋರ್ಟ್ ಆದೇಶ ಉಲ್ಲಂಘಿಸಿದೋರು ಸಾಮಾಜಿಕ ನ್ಯಾಯವನ್ನೇ ಮರೆಮಾಚಿದ್ರು. ಬೋಧನೆಯಿಂದ ಸರ್ಕಾರಗಳನ್ನು ಪಡೆದವು ಓಟು. ಚಾಲಕರ ಬದುಕಿಗೆ ಶಾಶ್ವತವಾಗಿ ಬಿತ್ತು ಇಲ್ಲಿ ಕೊಡಲಿಯ ಏಟು. ಅಭಿವೃದ್ಧಿ ಹೆಸರಲ್ಲಿ ಚಿಂತನೆಯು ಕೆಟ್ಟು, ಬಡ ಜನರನ್ನವನೇ ಕಸಿಯುವ ಪಟ್ಟು. ಅಧಿಕಾರದ ಚುಕ್ಕಾಣಿ ಹಿಡಿಯಲು ಷಡ್ಯಂತ್ರ ರಚಿಸಿದ ನಾಲಾಯಕರೇ, ಗೌಪ್ಯವಾಗಿದ್ದರೂ ಪರವಾಗಿಲ್ಲ ನಿಮ್ಮ ರಾಜಕೀಯದ ಗುಟ್ಟು. ಖಂಡಿತ ಕೊಡ್ತೇವೆ ಮುಂದಿನ ಸಲ ನೋಟದ ಪೆಟ್ಟು. ಸಮಸ್ಯೆಯ ಪ್ರಭಾವ ಹೆಚ್ಚಾಯ್ತು, ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಇಟ್ಟಾಯ್ತು. ಆಟೋ ಚಾಲಕನ ಕಣ್ಣು ಕೆಂಡವಾಗಲು ಈ ಎಲೆಕ್ಟ್ರಿಕಲ್ ಮಸೂದೆಯೇ ಮುಖ್ಯ ಕಾರಣವಾಯ್ತು. ಕುಟುಂಬದ ಜವಾಬ್ದಾರಿ ಹೊತ್ಕೊಂಡೋನು ನೊಂದು ಬೆಂದಾಯ್ತು. ಮುರುಗಿತೋರ ತಪ್ಪುತ್ತಿದ್ದಲು ಹೋಗಿ ಸಿಕ್ಕಾಪಟ್ಟೆ ಸುಸ್ತಾಯ್ತು. ಬನ್ನಿ ಚಾಲಕರೇ, ಪಟು ಚಾಲಕರೇ,